ಮೊದಲನೇದು ಪಾಣಿಗ್ರಹಣ ಅಂತ, ಕೈಯನ್ನು ಹಿಡ್ಕೊಂಡು ಕೆಲವು ಮಂತ್ರಗಳನ್ನು ಹೇಳೋವಂಥದ್ದು. ವರ ವಧುವಿನ ಕೈಯನ್ನು ಹಿಡ್ಕೊಂಡು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಇನ್ನು ಮುಂದೆ ನಾನು ನಿನ್ನ ಜೊತೆ ಹೇಗೆ ಜೀವನ ಮಾಡ್ತೀನಿ, ಈಗ ನಾವಿಬ್ಬರೂ ಕೂಡ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದೀವಿ, ಮುಂದೆ ನನ್ನದೇ ಆದಂಥ ವಿಶೇಷ ಕರ್ತವ್ಯಗಳಿದೆ, ಆ ಕರ್ತವ್ಯಗಳು ಯಾವ್ಯಾವುದು ಅದನ್ನು ನಾನು ಹೇಗೆ ನಿಭಾಯಿಸ್ತೀನಿ ಅಂತ ಹೇಳಿ ಆಕೆಗೆ ಪ್ರಾಮಿಸ್ ಮಾಡೋ ಅಂಥದ್ದು, ನಾನು ಇನ್ನು ಮುಂದೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡೋ ಅಂಥದ್ದು ಪಾಣಿಗ್ರಹಣ ವಿಧಿ. ಆ ಪಾಣಿಗ್ರಹಣದಲ್ಲಿ ಬರುವಂಥ ಮಂತ್ರಗಳ ಅರ್ಥ ಹೀಗಿದೆ: ಗೃಭ್ಣಾಮಿತೆ ಸೌಭಗತ್ವಾಯ ಹಸ್ತಂ ಮಯಾ ಪತ್ಯ ಜರದಷ್ಟಿರ್ ಯಥಾಸಹ ಅಂತಂದರೆ, ಪತಿಯಾದ ನನ್ನೊಂದಿಗೆ ನೀನು 100 ವರ್ಷಗಳ ಕಾಲ ಬದುಕು. ಅಂದರೆ ನಾವಿಬ್ಬರೂ ಕೂಡ ಈಗೇನು ಒಂದಾಗ್ತಾ ಇದ್ದೀವಿ, ನಾವು ಈ ಇಡೀ ಜೀವನ ಒಂದಾಗಿ ಕಳಿತೀವಿ, ಅದಕ್ಕೋಸ್ಕರ ನಿನ್ನ ಕೈಯನ್ನು ನಾನು ಹಿಡಿತಾ ಇದ್ದೀನಿ. ಯಾವುದಕ್ಕೋಸ್ಕರ ಅಂತಂದರೆ ಸೌಭಗತ್ವಾಯ, ಭಗ ಅಂತ ಹೇಳಿದ್ರೆ ಐಶ್ವರ್ಯ ಅಂತ, ಸುಭಗ ಅಂತ ಹೇಳಿದ್ರೆ ಒಳ್ಳೆಯ ಐಶ್ವರ್ಯ, ಉತ್ತಮ ಸಂಪತ್ತಿಗಾಗಿ, ಒಂದು ಉತ್ತಮ ಜೀವನಕ್ಕಾಗಿ ನಾನು ನಿನ್ನ ಕೈಯನ್ನು ಹಿಡಿತಾ ಇದ್ದೀನಿ. ಮುಂದೆ ದಿನ ದಿನ ಜಗಳ ಆಡ್ಕೊಂಡು ಅಯ್ಯೋ ಯಾಕಾದರೂ ಮದುವೆ ಆದ್ವಪ್ಪ ಅಂತ ಅಂದ್ಕೊಂಡು ಬದುಕೋಕ್ಕೋಸ್ಕರ ಅಲ್ಲ, ನಾವು ಪ್ರತಿನಿತ್ಯವೂ ಕೂಡ ಒಳ್ಳೆಯ ದಿನಗಳನ್ನು ನೋಡೋಣ, ಹಾಗೆ ಒಳ್ಳೆಯ ಐಶ್ವರ್ಯವನ್ನು ಗಳಿಸೋಣ. ಐಶ್ವರ್ಯ ಅಂತ ಹೇಳಿದ್ರೆ ಬರೀ ಹಣ ಅಂತಲ್ಲ, ಎಲ್ಲ ರೀತಿಯ ಪ್ರಕೃತಿ ಸಂಪತ್ತಿರ್ಬೋದು, ಮಕ್ಕಳಿರ್ಬೋದು, ಕುಟುಂಬದ ಒಂದು ಪ್ರೀತಿ ಇರ್ಬೋದು, ಎಲ್ಲವನ್ನೂ ಸೇರಿ ಅದನ್ನು ನಾವು ಗಳಿಸೋಣ ಅಂತ ಹೇಳಿ ಹೇಳ್ತಿರೋಂತಹ ಮಂತ್ರ. ನೀವಿಬ್ಬರು ನಿಂತ್ಕೊಳ್ಳಿ. ಆಗಿದ್ದವರು ಒಂದಾಗಿ ಬದುಕ್ತಾ ಅವರಿಬ್ಬರನ್ನು ಬಂಧಿಸಿಟ್ಟು ಸಾಕಷ್ಟು ವರ್ಷಗಳ ಕಾಲ ಮುಂದೆ ಜೊತೆಲಿರಬೇಕು ಅಂತ ಹೇಳಿದ್ರೆ ಆ ಬಂಧನ ಯಾವುದದು? ಅವರಿಬ್ಬರನ್ನು ಒಟ್ಟಿಗೆ ಇಡುವಂತಹ ಬಂಧನ ಯಾವುದದು? ಪ್ರಕೃತಿ ಕೊಟ್ಟಂತಹ ಆಕರ್ಷಣೆನ, ಅಥವಾ ಸಾಮಾಜಿಕವಾದಂತಹ ಒಂದು ಚೌಕಟ್ಟ, ಕಾನೂನಿನ ಚೌಕಟ್ಟ, ಯಾವ ಬಂಧನ ಅದು ಅಂದಾಗ ವೇದಗಳು ಅದಕ್ಕೆ ಒಳ್ಳೆ ಉತ್ತರ ಕೊಡುತ್ತೆ. ಪತ್ನಿ ತ್ವಮಸಿ ಧರ್ಮಣ ಅಹಂ ಗೃಹಪತಿಸ್ತವ ಅಂತ. ಅಂದರೆ ನಮ್ಮಿಬ್ಬರನ್ನೂ ಕೂಡ ಬಂಧಿಸಿಟ್ಟಂತಹ ಬಂಧನ ಯಾವುದು ಅಂತ ಹೇಳಿದ್ರೆ ಅದು ಧರ್ಮ ಆಗಿದೆ, ಧರ್ಮದ ಚೌಕಟ್ಟೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮ ಅನ್ನೋಂಥ ಪದವನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾವೇನು ಧರ್ಮ ಅಂತಂದರೆ ಅವ್ರವ್ರ ನಂಬಿಕೆಗೆ ಅನುಸಾರ ಏನೇನು ಇಟ್ಕೊಂಡಿರ್ತಾರೋ ಆಚರಣೆಗಳು, ಅದನ್ನು ಧರ್ಮ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿನೇ ಸಮಾಜದಲ್ಲಿ ಅನೇಕ ಧರ್ಮಗಳಿದೆ ಅಂತ ಕೂಡ ನಾವು ಭಾವಿಸಿದ್ದೀವಿ. ಆದರೆ ಧರ್ಮ ಅನ್ನೋ ಪದಕ್ಕೆ ಅರ್ಥ ಅದಲ್ಲ. ಧರ್ಮ ಅಂತಂದರೆ ನಮ್ಮೆಲ್ಲರನ್ನೂ ಕೂಡ ಎತ್ತಿ ಹಿಡಿಯುವಂತಹ ತತ್ವಗಳು ಯಾವುದಿದೆಯೋ, ನಮ್ಮನ್ನು ಪೋಷಿಸುವಂತಹ ಜಗತ್ತಿನ ಸತ್ಯ ನಿಯಮಗಳು ಯಾವುದಿದೆಯೋ ಅದನ್ನು ಧರ್ಮ ಅಂತ ಕರೆದಿದ್ದಾರೆ. ಈ ನಿಯಮಗಳು ಒಬ್ರೊಬ್ರಿಗೆ ಒಂದೊಂದಾಗೋದಕ್ಕೆ ಸಾಧ್ಯ ಇಲ್ಲ. ಇಡೀ ಮನುಷ್ಯ ಸಮಾಜಕ್ಕೆ ಇರುವಂತಹ ನಿಯಮಗಳು, ಜಗತ್ತಿನ ನಿಯಮಗಳು ಒಂದೇ ಆಗಿದೆ. ಹಾಗಾಗಿನೇ ಧರ್ಮ ಅನ್ನುವಂಥದ್ದು ಅನೇಕ ಇಲ್ಲ. ಮತಗಳು ಅನೇಕ ಇರಬಹುದು, ಅಂದರೆ ಅವರವರ ನಂಬಿಕೆ, ಅವರವರ ವಿಶ್ವಾಸ ಬೇರೆ ಬೇರೆ ಇದ್ದರೆ ಅದನ್ನು ಮತ ಅಂತ ಕರಿತೀವಿ ಹೊರತು ಅದನ್ನು ಧರ್ಮ ಅಂತ ಕರೆಯಲ್ಲ. ಧರ್ಮ ಇರುವಂಥದ್ದು ಒಂದೇ, ಅದು ಮಾನವೀಯ ಧರ್ಮ. ಆ ಧರ್ಮವೇ ನಮ್ಮಿಬ್ಬರನ್ನು ಕೂಡ ಬಂಧಿಸಿಟ್ಟಿರುವಂಥದ್ದು ಅಂತ ಹೇಳಿ ಈ ಬಂಧನದಲ್ಲಿ ನಾವಿಬ್ಬರೂ ಕೂಡ ಇರೋಣ ಅಂತ ಹೇಳ್ತಾ ಇದ್ದೆ. ಆಮೇಲೆ ಮುಂದೆ ಹೇಳ್ತಾ ಇದ್ದಾರೆ ಮಮೇಯ ಮಸ್ತು ಪೋಷ್ಯ ಅಂಥೇಳಿ. ಪೋಷ್ಯ ಅಂತಂದರೆ ಪೋಷಣೆಯನ್ನು ನೀಡುವಂಥವಳು ಮತ್ತು ನನ್ನಿಂದ ಪೋಷಣೆಯನ್ನು ಪಡೆಯುವಂಥವಳು ಅಂತ. ಇನ್ನು ಮುಂದೆ ನಮ್ಮಿಬ್ಬರ ಜೀವನದಲ್ಲಿ ಏನಿರಬೇಕಪ್ಪ ಅಂತ ಹೇಳಿದ್ರೆ ಪರಸ್ಪರರಿಗೆ ಪೋಷಣೆಯನ್ನು ಕೊಡುವಂತಹ ರೀತಿಯಲ್ಲಿ ನಮ್ಮಿಬ್ಬರ ವರ್ತನೆ ಇರಬೇಕು. ಒಬ್ಬರನ್ನ ತುಳಿದು ಒಬ್ಬರು ಬದುಕೋದಾಗಲಿ, ಅಥವಾ ನೀನು ಹೇಳಿದ್ದನ್ನು ನಾನು ಯಾಕೆ ಕೇಳಬೇಕು, ನಾನು ಇಷ್ಟು ದಿನ ಮಾಡ್ಕೊಂಡ್ಬಂದಿರೋದನ್ನೇ ನಾನು ಮಾಡ್ತೀನಿ, ಈ ರೀತಿ ಅಹಂಕಾರಗಳಿಂದಾಗಲಿ ಅಥವಾ ಸ್ವಾರ್ಥದಿಂದಾಗಲಿ ವ್ಯವಹಾರ ಮಾಡೋ ಹಾಗಿಲ್ಲ. ಇವ್ಯಾವುದೂ ಕೂಡ ನಮ್ಮಿಬ್ಬರ ಜೀವನದಲ್ಲಿ ಅಡ್ಡ ಬರದೇ ಇರಲಿ. ನಿನ್ನ ಪೋಷಣೆಗೆ, ಅಂದರೆ ನೀನು ಚೆನ್ನಾಗಿರೋದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ನಾನು ಮಾಡ್ತೀನಿ, ಹಾಗೆ ನಾನು ಚೆನ್ನಾಗಿರೋದಕ್ಕೆ ನೀನೇನು ಕೆಲಸ ಮಾಡಬೇಕು ಅದನ್ನು ನೀನು ಮಾಡು ಅಂತ ಹೇಳ್ತಾ ಇರೋವಂಥದ್ದು. ಆಮೇಲೆ ಕೊನೆಯ ಇನ್ನೊಂದು ಮಂತ್ರವನ್ನು ಹೇಳ್ತಾ ಇದ್ದಾರೆ ಪಾಣಿಗ್ರಹಣದಲ್ಲಿ. ನಿನ್ನ ಒಂದು ಮನಸ್ಸೇನಿದೆ ಅದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನ ಒಂದು ಮನಸ್ಸೇನಿದೆ ಅದನ್ನು ನೀನು ಅರ್ಥ ಮಾಡ್ಕೊ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಇಬ್ಬರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಂದಿರ್ತಾರೆ, ಅವರವರ ಒಂದು ವಾತಾವರಣದಲ್ಲಿ ಬಂದಿರ್ತಾರೆ. ಆದರೆ ಈಗ ಒಂದು ಗೂಡಿ ಬದುಕಬೇಕು ಅಂತ ಹೇಳಿದಾಗ ಅವ್ರ ಮನಸ್ಥಿತಿ ಏನು ಅನ್ನೋದನ್ನು ಇವ್ರು ಅರ್ಥ ಮಾಡ್ಕೋಬೇಕು, ಇವ್ರ ಮನಸ್ಥಿತಿ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಳ್ದೇ ಇದ್ದಾಗ ಏನಾಗುತ್ತೆ, ನನಗೆ ಸುಲಭಕ್ಕಾಗತ್ತೆ ಇವ್ರಿಗೆ ಯಾಕಾಗಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೌದು, ಯಾಕೆಂದರೆ ಅವರವರು ಬೆಳೆದು ಬಂದಂಥ ವಾತಾವರಣ, ಇವರಿಗೆ ಸುಲಭಕ್ಕಾಗಿದ್ದು ಅವ್ರಿಗೆ ಕಷ್ಟ ಆಗ್ಬೋದು, ಅವ್ರಿಗೆ ಕಷ್ಟ ಅನಿಸಿದ್ದು ಇವ್ರಿಗೆ ಸುಲಭ ಆಗ್ಬೋದು. ಹಾಗಾಗಿ ಏನು ಮಾಡಬೇಕು, ಇಬ್ಬರೂ ಕೂಡ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ತಾ ಪೂರಕರಾಗಿ ಬದುಕ್ತೀವಿ ಅಂತ.
ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ, ನ ಸ್ಥೇಯಮದ್ಮಿ ಅಂಥೇಳಿ. ನಾನು ಯಾವತ್ತೂ ಕೂಡ ನಿನ್ನಿಂದ ಮುಚ್ಚಿಟ್ಟು ಯಾವುದೇ ವ್ಯವಹಾರವನ್ನು ನಾನು ಮಾಡಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನು ಪತಿಯಾದವನು ಇವಾಗ ಮಾಡ್ತಾ ಇದ್ದಾರೆ. ವರನಾದವನು ವಧುವಿಗೆ ಕೊಡ್ತಿರುವಂತಹ ಮಾತದು. ಯಾಕೆ ಅಂತಂದರೆ ಅನೇಕ ಕುಟುಂಬಗಳು ಹಾಳಾದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರಾಮಾಣಿಕವಾದಂತಹ ವ್ಯವಹಾರ ಇಲ್ಲದೆ ಇರೋದು. ಗಂಡ ಮಾಡೋದು ಏನು ವ್ಯವಹಾರ ಹೆಂಡತಿಗೆ ಗೊತ್ತಾಗಲ್ಲ, ಹೆಂಡತಿ ಏನು ಮಾಡ್ತಾಳೆ ಅದು ಗಂಡಂಗೆ ಗೊತ್ತಾಗಲ್ಲ. ಇನ್ನು ನನ್ನ ಗಂಡಂಗೆ ಗೊತ್ತಾದರೆ ಜಗಳ ಆಗುತ್ತೆ, ನನ್ನ ಹೆಂಡತಿಗೆ ಗೊತ್ತಾದರೆ ಸುಮ್ಮನೆ ಜಗಳ ಆಗುತ್ತೆ, ಬೇಡ ಅಂತ ಹೇಳಿ ನನಗೆ ನಿನಗೆ ಅಂತ ಯಾವಾಗ ಅಡ್ಡಗೋಡೆಯನ್ನು ನಿಲ್ಲಿಸ್ತೀವಿ ಅಲ್ಲಿಗೆ ಆ ದಾಂಪತ್ಯ ಸಾರ್ಥಕವಾಗಿ ನಡೀತಿಲ್ಲ ಅಂತಲೇ ಅರ್ಥ. ಒಂದು ಸೂರಿನ ಕೆಳಗೆ ಬದುಕಿದ್ರೂ ಕೂಡ ಯಾವಾಗ ಇಬ್ಬರ ಮನಸ್ಸಲ್ಲೂ ಕೂಡ ಈ ಡಿಸ್ಟೆನ್ಸ್ ಇದೆ, ಈ ಒಂದು ದೂರ ಇದೆ, ಆವಾಗ ಒಂದೇ ಕಡೆ ಬದುಕಿದ್ರೂ ಅದಕ್ಕೆ ಏನೂ ಅರ್ಥ ಇಲ್ಲ. ಹಾಗಾಗಬಾರ್ದು ಅಂತ ಹೇಳಿದ್ರೆ ನಾನು ಸಂಪೂರ್ಣ ತೆರ್ಕೊಂಡು ನಸ್ತೇಯಂ, ನಿನ್ನಿಂದ ಮುಚ್ಚು ಮನೆಯನ್ನು ಮಾಡುವಂಥದ್ದು ನನಗೇನೂ ಇಲ್ಲ, ಪೂರ್ತಿ ನಾನು ತೆರ್ಕೊಂಡಿರ್ತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನು ಈಗ ವಧುವಿಗೆ ವರ ಮಾಡ್ತಾ ಇದ್ದಾನೆ. ಅದು ಪ್ರದಕ್ಷಿಣೆ ಅಂತ ಹೇಳಿ. ಈಗ ವರ ನಾನು ಮುಂದೆ ಹೇಗಿರ್ತೀನಿ ಅಂತ ಹೇಳಿ ವಧುವಿಗೆ ಎಲ್ಲವನ್ನು ಹೇಳಾಯಿತು. ಹೇಳಾದ್ಮೇಲೆ ಒಂದು ಸುತ್ತು ಪ್ರದಕ್ಷಿಣೆ ಬರ್ತಾರೆ. ಈ ಪ್ರದಕ್ಷಿಣೆಗೆ ಏನು ಅರ್ಥ ಅಂತಂದರೆ ಆಗಲೇ ಹೇಳಿದಾಗೆ ಧರ್ಮ ಅನ್ನುವಂತಹ ಚೌಕಟ್ಟಿನಲ್ಲಿ ನಾವಿಬ್ಬರೂ ಕೂಡ ಬದುಕೋಣ ಅನ್ನುವಂತಹ ಒಂದು ಸಂಕಲ್ಪ. ಸ್ವಚ್ಛಂದವಾದಂಥ ಜೀವನ ಯಾವತ್ತೂ ಕೂಡ ನಮಗೆ ಸಂತೋಷವನ್ನು ತರಲ್ಲ. ಚೌಕಟ್ಟಿನ ಒಳಗೆ ಜೀವನ ನಡೆಸಿದ್ರೆ ಯಾವ ಚೌಕಟ್ಟು, ಈ ಪ್ರಕೃತಿಯ ಯಾವ ಸತ್ಯ ನಿಯಮಗಳಿದೆ, ಈ ಜಗತ್ತಿನ ಸತ್ಯ ನಿಯಮಗಳು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂತಹ ನಿಯಮಗಳು ಯಾವುದಿದೆ ಆ ನಿಯಮಗಳಿಗೆ ಬದ್ಧರಾಗಿ ನಾವು ಜೀವನ ನಡೆಸಿದ್ರೆ ಆವಾಗ ಜೀವನ ಚೆನ್ನಾಗಿರುತ್ತೆ. ಉದಾಹರಣೆಗೆ ನಮ್ಮ ಆಹಾರ, ನಮ್ಮ ವ್ಯಾಯಾಮ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ವಿಷಯ, ಎಲ್ರಿಗೂ ಎಲ್ಲ ಕಾಲಕ್ಕೂ ಬೇಕು. ಅದನ್ನು ನಾವು ಧರ್ಮ ಅಂತ ಹೇಳಿ ಕರಿತೀವಿ. ಇಂಥ ವಿಷಯಗಳಲ್ಲಿ ಯಾವ ಮತ, ಯಾವ ಜಾತಿ, ಯಾವ ಲಿಂಗದ ಭೇದ ಇದೆ, ಯಾವುದಕ್ಕೂ ಭೇದ ಇಲ್ಲ, ಯಾವ ಕಾಲಕ್ಕೂ ಭೇದ ಇಲ್ಲ. ಇಂತಹ ಯಾವ ಒಂದು ತತ್ವಗಳಿದೆ ಅದನ್ನು ಆಧರಿಸಿ ನಮ್ಮ ಜೀವನ ಇರಲಿ ಅಂತ ಹೇಳಿ ಅವರೀಗ ಇದಕ್ಕೆ ಒಂದು ಪ್ರದಕ್ಷಿಣೆಯನ್ನು ಬರ್ತಾ ಇದ್ದಾರೆ. ನೀವು ಮುಂದೆ ನಿಂತ್ಕೊಂಡು ಅವಳ ಕೈ ಹಿಡ್ಕೊಳ್ಳಿ. ಮುಂದಿನದ್ದು ಜಯ ಹೋಮ ಅಂತ. ಜಯ ಬೇಕು, ಯಶಸ್ಸು ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಆದರೆ ಆ ಜಯ ಹೇಗೆ ಸಿಗತ್ತೆ, ಜಯ ಬೇಕು ಅಂತಂದರೆ ಹೇಗೆ ಗಳಿಸ್ಬೇಕು ಅಂತಂದರೆ ಅದಕ್ಕೆ ನಮಗೆ ವೇದ ಮಾರ್ಗದರ್ಶನ ಮಾಡ್ತಾ ಇದೆ. ಕೃತಮ್ಮೆ ದಕ್ಷಿಣೆ ಹಸ್ತೆ ಜಯೋಮೇ ಸವ್ಯ ಆಹಿತಃ ಅಂತ. ಯಾವುದೇ ಒಂದು ಯಶಸ್ಸು ನಮಗೆ ಬೇಕು ಅಂತ ಹೇಳಿದ್ರೆ ಈ ಕೈಯಲ್ಲಿ ಯಶಸ್ಸು ಸಿದ್ಧವಾಗೇ ಇದೆ. ಯಶಸ್ಸು ಬೇಕು ಅಂತ ಎಲ್ಲೆಲ್ಲೋ ಹುಡುಕಬೇಕಾಗಿಲ್ಲ, ನಿಮ್ಮ ಕೈಯಲ್ಲೇ ಯಶಸ್ಸಿದೆ. ಆದರೆ ಅದು ಹೇಗೆ ನನಗೆ ಸಿಗ್ತಾ ಇಲ್ಲ, ಯಾಕೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೈಯಲ್ಲಿ ಪ್ರಯತ್ನ ಇಲ್ಲ. ಯಾವಾಗ ಪ್ರಯತ್ನ ಇದೆಯೋ ಇನ್ನೊಂದು ಕೈಯಲ್ಲಿ, ಆವಾಗ ಮತ್ತೊಂದು ಕೈಯಲ್ಲಿ ಯಶಸ್ಸು ಅನ್ನೋದು ಸದಾಕಾಲ ಸಿದ್ಧವಾಗಿದೆ. ಹಾಗಾಗಿ ನನಗೇನಾದರೂ ಯಶಸ್ಸು ಸಿಕ್ಕಿಲ್ಲ, ನನಗೆ ಜಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪೆಲ್ಲಿದೆ ಅಂದರೆ ನನ್ನ ಪ್ರಯತ್ನದಲ್ಲಿ ಎಲ್ಲೋ ಕೊರತೆ ಇದೆ. ನನ್ನ ಪ್ರಯತ್ನವನ್ನು ನಾನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದೆ ಅಂತಾದರೆ ಯಶಸ್ಸು ಖಂಡಿತ ಸಿಗತ್ತೆ ಅನ್ನೋವಂಥದ್ದು ಅದರ ಭಾವಾರ್ಥ. ಈಗೇನು ಶಿವಾನಿ ಮತ್ತು ಪ್ರಭು ಅವರು ಅವರ ಒಂದು ಹೊಸ ಜೀವನಕ್ಕೆ ಅಡಿ ಇಡ್ತಾ ಇದ್ದಾರೆ, ಅಲ್ಲೆಲ್ಲವೂ ಕೂಡ ನಮಗೆ ಯಶಸ್ಸು ಸಿಗಲಿ, ಜಯ ಸಿಗಲಿ, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡೋಣ ಅಂತ ಹೇಳಿ ಸಂಕಲ್ಪ ಮಾಡ್ತಾ ನಮ್ಮ ಪ್ರಯತ್ನ ಸರಿಯಾಗಿ ಮಾಡೋಣ, ಹಾಗೆ ನಾವು ಜಯವನ್ನು ಪಡ್ಕೊಳ್ಳೋಣ ಅಂತ ಈ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬರುವಂತಹ ಇನ್ನೊಂದು ಮಂತ್ರ ಏನಪ್ಪ ಅಂತಂದರೆ, ಇಷ್ಟು ದಿನಗಳ ಕಾಲ ಅಂದರೆ ಯಾವಾಗ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿಲ್ಲ ಆವಾಗ ಇಬ್ಬರು ಅವರವರ ವೈಯಕ್ತಿಕವಾದಂತಹ ಪ್ರಯತ್ನ, ವೈಯಕ್ತಿಕವಾದಂತಹ ಉನ್ನತಿ ಇದರ ಕಡೆ ಗಮನ ಕೊಡ್ತಾ ಇದ್ರು. ಆದರೆ ಇನ್ನು ಮುಂದೆ ಯಾವುದೇ ಒಂದು ಯಶಸ್ಸು ಅಂತ ಇದ್ದರೂ ಕೂಡ ಅದು ಇಬ್ಬರದ್ದು ಒಟ್ಟಿಗೆ ಸೇರಿನೇ ಯಶಸ್ಸಾಗಿರಬೇಕೇ ಹೊರತು ಇದು ಗಂಡನ ಯಶಸ್ಸು, ಇದು ಹೆಂಡತಿಯ ಯಶಸ್ಸು ಅನ್ನೋವಂಥದ್ದಿಲ್ಲ ಗೃಹಸ್ಥಾಶ್ರಮದಲ್ಲಿ. ಅದಕ್ಕೆ ಮಂತ್ರ ಹೇಳುತ್ತೆ ಜಯಾವೇದತ್ರ. ಜಯಾವ ಅಂದರೆ ನಾವಿಬ್ಬರೂ ಕೂಡ ಒಟ್ಟಿಗೆ ಸೇರಿನೇ ಜಯಿಸೋಣ. ಈ ಒಂದು ಮುಂದಿನ ಸಂಸಾರ ಸಾಗರ ಏನಿದೆ ಅದನ್ನು ಇಬ್ಬರು ಸೇರಿ ಒಟ್ಟಿಗೆ ಜಯಿಸೋಣ. ಇಲ್ಲಿ ಶತನೀಥ ಮಾಜಿಂ, ಶತ ಅಂತಂದರೆ ನೂರಾರು ರೀತಿಯ ಆಜಿ ಅಂತಂದರೆ ಯುದ್ಧ ಅಂತ ಅರ್ಥ, ಸಂಘರ್ಷಗಳು ಅಂತ. ನೂರಾರು ರೀತಿಯ ಸಂಘರ್ಷಗಳನ್ನು, ಕಷ್ಟಗಳನ್ನು ನಾವಿಬ್ಬರೂ ಕೂಡ ಮುಂದೆ ಎದುರಿಸಬೇಕಾಗಬಹುದು ನಮ್ಮ ಜೀವನದಲ್ಲಿ. ಆದರೆ ಅದನ್ನು ಹೇಗೆ ಎದುರಿಸೋಣ, ನಾವಿಬ್ಬರೂ ಕೂಡ ಒಟ್ಟಿಗೆ ಸೇರಿನ ಎದುರಿಸೋಣ. ಇನ್ನು ಮುಂದೆ ನಾವಿಬ್ಬರೂ ಒಂದು, ಇಷ್ಟು ದಿನ ನಾನು ಅಂತ ಇದ್ದಿದ್ದು ಇನ್ನು ಮುಂದೆ ನಾವಿಬ್ಬರೂ ಅಂತ ಆಗತ್ತೆ. ಇಲ್ಲಿ ಒಬ್ಬರ ಉನ್ನತಿ ಇನ್ನೊಬ್ಬರ ಅವನತಿ ಅಂತ ಹೇಳಿದ್ರೆ ಇನ್ನೊಬ್ರಿಗೂ ಜಯ ಸಿಗಲಿಲ್ಲ ಅಂತಲೇ ಅರ್ಥ.
ಒಬ್ರು ಗೆದ್ರು ಇನ್ನೊಬ್ರು ಸೋತರು ಅಂತಾದರೆ ಒಬ್ರು ಗೆದ್ರು ಅಂತಿಲ್ಲ. ಯಾಕೆ ಅಂತಂದರೆ ದಾಂಪತ್ಯ ಅನ್ನೋದು ಇಬ್ಬರು ಒಟ್ಟೊಟ್ಟಿಗೆ ಸಮಾನವಾಗಿ ಜೊತೆಲಿ ಹೋಗೋದೇ ದಾಂಪತ್ಯ. ಹಾಗಾಗಿ ಮುಂದಿನ ಜಯ ಏನಿದ್ರು ನಮ್ಮಿಬ್ಬರದು ಸೇರಿದ್ದಾಗಿರಲಿ ಅಂತ ಹೇಳಿ ಜಯ ಹೋಮವನ್ನು ಮಾಡ್ತಾ ಇದ್ದೆ.